ಮಾತಾಡಿದ್ದು. ಕೆ ಮಂಜು ಸರ್ ಏನಂತ ಹೇಳಿದ್ರು ಅಂದ್ರೆ ಗ್ರೂಪ್ ಅಲ್ಲ ಹೇಳಿದ್ದು ಸರ್. ಇವತ್ತಿನ ಈ ಒಂದು ವಿಚಾರಕ್ಕೆ ನಾನು ಹೇಳ್ಬೇಕು ಅಂದ್ರೆ ಏನ್ ಶುರುವಾಗಿದೆ ಅದು ಒಬ್ಬರಿಂದ ಅಲ್ಲ. ನಾಳೆ ದಿನ ಈ ತಪ್ಪು ನಮ್ ಕಡೆಯಿಂದಾನು ಆಗ್ಬಾರ್ದು. ಹಾಗೆ ಇಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದಕ್ಕೆ ಕೆ ಮಂಜು ಅವರೇ ಫಸ್ಟ್ ಇದನ್ನ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಇನ್ನು ಅರ್ಧ ಗಂಟೆನಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಏನು ನಿಮ್ಮ ಒಂದು ಕ್ಲಿಪ್ ಇತ್ತಲ್ಲ ಸರ್, ಅದನ್ನ ಎಲ್ರೂ ಸಹ ಎಕ್ಸೈಟ್ ಆದ್ರು ಏನಿರ್ಬೋದು ಇದು ಅಂತ. ನಾವೆಲ್ಲರೂ ಸಹ ನೋಡಿದೀವಿ. ಏನು ಸತೀಶ್ ಸರ್ ಮಾತಾಡಿದ್ರು ಅದನ್ನ ನೋಡಿದೀವಿ. ನಂತರದಲ್ಲಿ ಸತೀಶ್ ಸರ್ ಕಡೆಯಿಂದಾನೇ ಒಂದು ವಾಯ್ಸ್ ನೋಟ್ ಮೇ ಬಿ ಹಾಫ್ ಅನ್ ಅವರ್ ನಲ್ಲಿ ಅವರು ಕೆ ಮಂಜಣ್ಣ ಅಂತಾನೆ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಆ ವಾಯ್ಸ್ ನೋಟ್ ಅಲ್ಲಿ ಯಾರು ಸತೀಶ್ ಸರ್ ಒಂದು 2-3 ಸರಿ ನಿರ್ಮಾಪಕರ ಮನಸ್ಸಿಗೆ ದುಃಖ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಅಂತಂದು ಹೇಳಿದ್ದಾರೆ. ನಂತರದಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟು ಎಲ್ಲಾ ಕಡೆನೂ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋದಲ್ಲೂ ಸಹ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಿರ್ಮಾಪಕರಿಗೆ ನಾನು ಸಾರಿ ಕೇಳ್ತೀವಿ ಅಂತ. ಆ 2-3 ಸರಿ ಅವರು ಸಾರಿ ಅಂತ ಹೇಳಿರೋದ್ರಿಂದ ನಿರ್ಮಾಪಕರಿಗೂ ಏನ್ ಗೊತ್ತಾಗಿದೆ ಅಂದ್ರೆ, ಇವತ್ತು ಎಲ್ಲೋ ಒಂದ್ ಕಡೆ ಸತೀಶ್ ಸರ್ ಏನ್ ಮಾತಾಡಿದ್ದಾರೆ ಅದು ಕೆಲವು ನಿರ್ಮಾಪಕರಿಗೆ ಏನೋ ಒಂದು ಬೇಜಾರಾಗಿದೆ ಅಂತ. ಅವರು ಏನೋ ಒಂದು ಯೂನಿವರ್ಸಿಟಿ ಸಮಥಿಂಗ್ ಅಂತ ಹೇಳಿರೋದು, ಅವ್ರು ಹೇಳಿರೋದು ಒಂದು ರೀತಿಯಲ್ಲಿ ಒಳ್ಳೆ ಅರ್ಥದಲ್ಲೇ, ಆದ್ರೆ 2 ಹೇಳಿದ್ದಾರೆ ಅಲ್ಲಿ. ಇವಾಗ ಎಲ್ಲ ತಿಳ್ಕೊಂಡೇ ಮಾಡಕ್ ಬರ್ತು ಅಂದ್ರೆ ನಿರ್ಮಾಪಕರು ಯಾರು ಬರೋದಿಲ್ಲ. ಇವನ್ ಸತೀಶ್ ಸರ್ ಫಿಲಮ್ಗೂ ಬರ್ತಾ ಇದ್ದಿಲ್ವೇನು. ಇವಾಗ ನಾವು ಸಹ ನಿರ್ಮಾಪಕರು ಇಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ಪ್ರೊಡ್ಯೂಸರ್ ಇದ್ದೀವಿ. ಏನಕ್ಕೆ ಮತ್ತೆ ಇವಾಗ ಸಿನಿಮಾ ಮಾಡ್ತಾ ಇದೀವಿ, ಮತ್ತೆ ನಾವೇ ಒಂದು ನಾಲೆಡ್ಜ್ ಕೊಡ್ತಾ ಇದೀವಿ. ತಮಗೂ ಗೊತ್ತಿರ್ಬಹುದು, ನನ್ನ ಅನೇಕ ಸ್ನೇಹಿತರು ನನ್ನ ಕೇಳ್ತಾರೆ ಅವಾಗ ಏನು ಈ ರೀತಿ ಎಲ್ಲ ನೀವು ಬರೀತೀರಾ ಮಾತಾಡ್ತೀರಾ ಅಂತ. ಗೊತ್ತಿದೆ ಸರ್, ಇವತ್ತು ಸಿನಿಮಾ ನಿರ್ಮಾಣ ಮಾಡಿದ್ರೆ ಯಾರಿಗೇನು ಸಿಗ್ತಾ ಇಲ್ಲ ಅನ್ನೋದು ನಮಗೂ ಸಹ ಗೊತ್ತಿದೆ. ಅಲ್ಲ ಇಲ್ಲಿ ಮೇಡಮ್ ಒಂದ್ ನಿಮಿಷ. ಏನಪ್ಪಾ ಅಂದ್ರೆ ಸತೀಶ್ ಸರ್ ಇವಾಗ ಇಲ್ಲಿ ವೆರಿ ಸಿಂಪಲ್ ಸರ್. ಇವತ್ತಿನ ದಿನ ಇಂಡಸ್ಟ್ರಿ ಹೇಗಿದೆ, ಹಿಂದೆ ಹೆಂಗಿತ್ತು ಅನ್ನಕ್ಕೆ. ಓಕೆ, ಇದೇನ್ ಸತೀಶ್ ಸರ್ ವಿರುದ್ಧ ಅಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ಇವತ್ ಮುಂದೆ ಏನಾಗ್ಬೇಕು ಅನ್ನೋದಕ್ಕೆ ಅಷ್ಟೇನೆ ಇವತ್ತಿನ ದಿನ ಇಲ್ಲಿ ಬಂದಿರೋದು. ಅದು ಬಿಟ್ಬಿಟ್ಟು ಇವಾಗ ಅವ್ರ ವಿರುದ್ಧ ಸಾಧಿಸಿ ಏನ್ ಮಾಡ್ಬೇಕು? ಅವ್ರ ಸಿನಿಮಾ ನಾವು ನೋಡ್ಲೇಬೇಕು, ನಾವು ಗೆಲ್ಲಿಸ್ಲೇಬೇಕು ಎಲ್ರೂ. ಸೊ ಇದ್ರಲ್ಲಿ ಅವ್ರ ಸಾರಿನೇ ಕೇಳಿದ್ದಿಲ್ಲ ಅಂದ್ರೆ ಇವತ್ತಿನ ದಿನ ಡೆಫಿನೆಟ್ಲಿ ಕ್ಷಮೆ ಕೇಳೋದು ತಪ್ಪು ಮಾಡಿದೀವಿ ಅನ್ನುವಂಥದ್ದು ಅರ್ಥ ಅಲ್ಲ. ದೊಡ್ಡದಾಗಬಾರ್ದು. ಅಲ್ಲ ಕ್ಷಮೆ ಕೇಳಿದ ಮಾತ್ರ ಅವ್ರು ತಪ್ಪು ಮಾಡೋರು ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನೀವು. ಎಸ್ ಮೇಡಮ್. ನಾವು ಕೂಡ ನಿರ್ಮಾಪಕರ ಪರವಾಗಿ ಮಾತಾಡಿದ್ವಿ. ಅಲ್ಲಿ ಕೂಡ ಅವ್ರು ಏನ್ ಹೇಳಿದ್ರೆ, ಕನ್ನಡ ಚಿತ್ರರಂಗ ಉಳಿಬೇಕು, ಬೆಳಿಬೇಕು. ಇನ್ನು ಮುಂದೆ ಬರುವಂತಹ ನಿರ್ಮಾಪಕರುಗಳು ದಯವಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬನ್ನಿ. ಆಮೇಲೆ ಸಿನಿಮಾ ಲಾಸ್ ಆಯ್ತು ಅಂತಂದ್ರೆ ಅಳೋದು ಪಡೋದು. ಸತೀಶ್ ಸರ್ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ಅಲ್ಲ ಒಂದ್ ನಿಮಿಷ ಮೇಡಮ್, ನಾವು ಸಿನಿಮಾ ಮಾಡಿರೋರು. ಎಸ್, ಇವತ್ತಿನ ದಿನ ಅವರನ್ನ ಮೇಡಮ್ ಅಲ್ಲಪ್ಪ ಇವತ್ತಿಲ್ಲಿಗೆ ಬಂದಿದಾರಲ್ಲ ಮೇಡಮ್ ಅವ್ರಿಗೆ. ಯಾಕೆಂದ್ರೆ ಮುಂದೆ ಸ್ಮೂತ್ ಆಗಿ ಹೋಗ್ಬೇಕು ಅನ್ನೋದಕ್ಕೆ ಅವರು ಬಂದಿದ್ದಾರೆ ಅಲ್ವಾ. ಅಲ್ಲ ಒಂದ್ ನಿಮಿಷ ಮೇಡಮ್, 2 ಆಂಗಲ್ ಅಲ್ಲಿ ನಾವು ಅದನ್ನ ತಿಳ್ಕೊಂಡ್ವಿ ಅಂತ ಹೇಳಿದ್ವಿ. ಸರಿಯಾದ ಆಂಗಲ್ ಅಲ್ಲೇ ನಿರ್ಧಾರ ತಗೊಂಡು ಈ ಪರ್ಸ್ಪೆಕ್ಟಿವ್ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಅಲ್ಲ ಅದು ಅಧ್ಯಕ್ಷರು ಹೇಳ್ತಾರೆ ಮೇಡಮ್, ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ಒಂದು ಪಾಸಿಟಿವ್ ನೋಟ್ ನಲ್ಲೇ ತಗೊಂಡ್ರೆ, ಸತೀಶ್ ಸರ್ ಹೇಳಿದ್ದಕ್ಕೆ ಹೇಳ್ತೀನಿ, ಕನ್ನಡದಲ್ಲಿ ಸಿನಿಮಾನೇ ಮಾಡಕ್ಕಾಗಲ್ಲ ಸರ್. ಸತೀಶ್ ಸರ್ ಈಗ ಎಜುಕೇಶನ್ ಅನ್ನೋ ಪದ ಬಳಸಿದ್ದಕ್ಕೆ ಈಗ ಇಷ್ಟೆಲ್ಲ ಇಶ್ಯೂ ಆಗ್ತಾ ಇರೋದು. ಸುಪ್ರೀತ್ ಅವರ ಉದಾಹರಣೆ ಕೂಡ ಕೊಡ್ತಾರೆ, ಅದೇ ಒಳ್ಳೆ ಆಂಗಲ್ ಅಲ್ಲೂ ಕೊಡ್ತಾರೆ. ಎರಡನ್ನೂ ತಗೋಬೇಕಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ. ಡೆಫಿನೆಟ್ಲಿ ತಗೊಳ್ಬೇಕು ಸರ್. ಒಂದು ಇವಾಗ ಸತೀಶ್ ಸರ್ ಮಾತಾಡಿದ್ದಕ್ಕೆ ನಾನೇ ಹೇಳ್ತೀನಲ್ಲ, ಇವಾಗ ನಾನು ಮಾತಾಡ್ತೀನಿ, ತಮಗ್ ಗೊತ್ತಿದೆ ಅಲ್ವಾ ಸರ್. ವೆರಿ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಏನಾಗಿದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಯಾವ ಸಿನಿಮಾ ಇವತ್ತಿನ ದಿನ ಗೆಲ್ತಾ ಇದೆ, ಅದ್ರ ಸಿನಿಮಾಗಳು ಬರ್ತಾ ಇದಾವಲ್ವಾ. ಸೊ ಇಲ್ಲಿ ಆಗ್ಬೇಕಾಗಿರೋದು ಏನು, ಟೋಟಲ್ ಆಗಿ ಇವತ್ತು ಅವ್ರು ಹೇಳಿರೋದನ್ನ ನಾವು ಎಲ್ಲ ಪಾಸಿಟಿವ್ ಆಗಿ ತಗೊಂಡಿರೋದು. ಅದಕ್ಕೆ ಅವರು ಬಂದಿದ್ದಾರೆ ಇಲ್ಲಿ. ಓಕೆ, ಒಂದು ಸಂವಾದ ನಡೀತಾ ಇದೆ ಅಷ್ಟೇನೆ. ಇಲ್ಲೇ ನಾವು ಇಲ್ಲಿ ಯಾರನ್ನೋ ಏನೋ ಮಾಡ್ತಿಲ್ಲ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ ಸರ್, ತಮಗೂ ಗೊತ್ತಿದೆ, ಎಲ್ಲಾ ತಿಳ್ಕೊಂಡ್ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಇವತ್ತು ಸಿನಿಮಾನೇ ಮಾಡಕ್ಕಾಗಲ್ಲ ಸರ್, ಝೀರೋ ಆಗತ್ತೆ. ಆದ್ರೆ ಒಂದು 10 ಸಿನಿಮಾಗಳು ದೊಡ್ಡ ಪ್ರೊಡಕ್ಷನ್ ಬರುತ್ತೆ. ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಏನಿದೆ ಗೊತ್ತಿದ್ಯಾ ಸರ್? ಅದನ್ನೇ ನೆನ್ನೆ ದಿನನೇ ರಾಜ್ಕುಮಾರ್ ಅವರ ವಿದ್ಯಾಭ್ಯಾಸ ಏನ್ ಗೊತ್ತಾ? ಬಟ್ ಆದ್ರೆ ಸಿನಿಮಾದ ಎಲ್ಲಾ ನಾಲೆಡ್ಜ್ ಅವರಿಗೆ ಸರ್. ಹೌದು ಸರ್, ಅಂತ ವ್ಯಕ್ತಿ ಅಲ್ಲ, ವಿದ್ಯೆ ಕಲಿದೆ ಹೋದ್ರು ಕೂಡ ಸಿನಿಮಾದ ವಿದ್ಯೆ ಗೊತ್ತಿತ್ತು ಅವ್ರಿಗೆ, ಏನ್ ಮಾಡ್ಬೇಕನ್ನೋದು ಗೊತ್ತಿತ್ತು. ಅದಕ್ಕೆ ಅವ್ರು ಇವತ್ತು ದೊಡ್ಡ ನಿರ್ಮಾಪಕಿ ಆದ್ರು. ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ವ್ಯಕ್ತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾದ್ರು.
ಸೊ ತಿಳ್ಕೊಂಡ್ ಬಂದವ್ರು ಯಾರು ಸಿನಿಮಾ ಖಂಡಿತವಾಗ್ಲೂ ಇಲ್ಲ ಸರ್. ಎಜುಕೇಶನ್ ಬೇಕಾಗಿರೋದು ನಮ್ಮ ಬುದ್ಧಿವಂತಿಕೆಗೆ, ಆದ್ರೆ ಸಿನಿಮಾ ನಿಜ. ವ್ಯವಹಾರ ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ನಾಲೆಡ್ಜ್ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಬೇಕು. ಇಲ್ಲ ಅಂದ್ರೆ ಆ ವ್ಯವಹಾರದ ನಾಲೆಡ್ಜ್ ಇಲ್ಲ ಅಂದ್ರೆ ನೀವಲ್ಲ ನಾನು ಕೂಡ ಎಡವು ಬೀಳ್ತೀನಿ. ಅಲ್ಲ ಡೆಫಿನೆಟ್ಲಿ ಸರ್. ಅದೇ ಇದನ್ನೇ ಸರ್ ಹೇಳಿ. ಅಲ್ಲಲ್ಲ ನಾವು ಈ ವಿಚಾರಗಳನ್ನ ತಾವು ಏನ್ ಹೇಳಿದ್ರಿ, ನೆನೆ ದಿನ ನಮ್ಮಲ್ಲೂ ಸಹ ನಮ್ಮ ಅನೇಕ ಸದಸ್ಯರು ಸಹ ಇದನ್ನೇ ಹೇಳಾಗೋಗಿದೆ. ಯಾಕೆಂದ್ರೆ ಇವತ್ತಿನ ದಿನ ಪಾರ್ವತಮ್ಮ ರಾಜ್ಕುಮಾರ್ ಆಗಿರಬಹುದು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಬಹುದು, ಅವರ ಒಂದು ಎಜುಕೇಶನ್ ಏನಿತ್ತು ಅನ್ನೋದನ್ನ ನಾವು ನಿನ್ನೆ ದಿನ ಇದೇ ವಿಚಾರ ಮಾತಾಡಿದೀವಿ ಸರ್. ನಾವು ಇಲ್ಲಿ ಹೇಳ್ತಾ ಇದೀವಲ್ಲ, ಯಾರನ್ನೋ ಇಲ್ಲಿ ಒಬ್ರನ್ನ ಟೀಸ್ ಮಾಡಕ್ಕಂತೂ ಕರೆದಿದ್ದಲ್ಲ, ವಿಚಾರಗಳು ಬಂದಿತ್ತು. ಹಾಗಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಇವತ್ತಿನ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸರ್. ಈಗ ನಿಮ್ಮ ಉದ್ದೇಶ ತಪ್ಪಲ್ಲ. ನಾವಿಷ್ಟೆಲ್ಲ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ಕಾರಣಕ್ಕೆ, ಖಂಡಿತ ಇಂಡಸ್ಟ್ರಿ ಕಷ್ಟದಲ್ಲಿದೆ. ಓಕೆ, ಹೌದು. ಅದಕ್ಕೆ ಪಾಸಿಟಿವ್ ಆಗುವಂತದ್ದು, ಪೂರಕ ಆಗುವಂತದ್ದು ಏನಾದ್ರು ವಿಚಾರಗಳು ಅಲ್ಲ ಸರ್, ಇದಕ್ಕೆ ಗಂಭೀರವಾಗಿ ತಗೊಂಡಿದ್ರೆ 100% ಸರ್ ಗಂಭೀರವಾಗಿ ತಗೊಂಡಿರೋದಕ್ಕೆ ಇವತ್ತು ಚರ್ಚೆ ನಡೀತಾ ಇರೋದು. ಬಿಟ್ಟು ಸರ್ ಇಷ್ಟು ದಿನಗಳಲ್ಲಿ ಯಾವ್ದಾದ್ರು ಟೀಮ್ ಕರೆಸಿ, ಇನ್ನೊಂದ್ ಯಾವ್ದಾದ್ರು ತಂಡ ಕರೆಸಿ, ಅಥವಾ ನಿರ್ಮಾಪಕರುಗಳನ್ನ ಕರೆಸಿ, ನಟರುಗಳನ್ನ ಕರೆಸಿ, ಇಂಥದ್ದು ಯಾವ್ದೋ ಬೆಳವಣಿಗೆಗಳಾಗ್ಲಿಲ್ಲ. ಒಂದು ಹೇಳಿಕೆ ನೀವು ಅಲ್ಲಲ್ಲ, ಇದಕ್ಕೆ ಇದೇ ಶುಕ್ರವಾರ ಸರ್ ಇದೇ ಜಾಗದಲ್ಲಿ ನಿರ್ಮಾಪಕರ ಎಲ್ಲ ಕಾಳಜಿ ಇದ್ದಿದ್ದಿದ್ರೆ ಕರ್ನಾಟಕ ರಾಜ್ಯದಲ್ಲಿ 200 ರೂಪಾಯಿ ಥಿಯೇಟರ್ ಅಂತ ಸರ್ಕಾರ ಅನೌನ್ಸ್ ಮಾಡಿದಾಗ ಯಾವ ತಂಡ ಕೋರ್ಟ್ಗೆ ಹೋದ್ರು ಅವ್ರನ್ನ ಕರೆಸಿ ಕೂತು ಮಾತಾಡಿದಿದ್ರೆ ನಿಜವಾಗ್ಲೂ ಕೂಡ ನಿರ್ಮಾಪಕರ ಸಂಘಕ್ಕೆ ನಾವು ಕೈ ಮುಗಿತಿದ್ವಿ. ಬರ್ಲಿಲ್ಲ. 200 ರೂಪಾಯಿ ಟಿಕೆಟ್ ವಿರುದ್ಧ ಹೈಕೋರ್ಟ್ಗೆ ಹೋದಂತ ನಾವ್ ಹೇಳ್ತಿರೋದು ನಿಜ, ನಾವ್ ಹೇಳ್ತಿರೋದು ನಿಜ ಸರ್. ಯಾರು ಮಾತಾಡಿಲ್ಲ. ಹೌದು. ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿದ್ದಂತ ವಿಚಾರ, Yes, exactly. ಬೇಕಾಗಿದ್ದಂತ ನಿಜವಾದ ವಿಚಾರ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ಸಂಘನೂ ಬಂದೇ ಬರಲಿಲ್ಲ. ಅವಾಗ ಯಾಕೆ ಮಾತಾಡ್ಲಿಲ್ಲ ಸರ್? ನಿನ್ನೆ ಒಬ್ಬ ದೊಡ್ಡ ಅಲ್ಲಲ್ಲ ನಿರ್ಮಾಪಕ ಸರ್, ನಾವು ಇವಾಗ್ಲೂ ಮಾತಾಡ್ತಿದೀವಿ ಸರ್. ಇದೇ 26ನೇ ತಾರೀಕು ಇಂತ ಎಲ್ಲಾ ವಿಚಾರಗಳನ್ನು ಹಿಡ್ಕೊಂಡು ವಾಣಿಜ್ಯ ಮಂಡಳಿ ಕಡೆಯಿಂದ ಇದೇ ಜಾಗದಲ್ಲಿ ಸಭೆ ನಡೀತಾ ಇದೆ. ಬೇಕಾದ್ರೆ ನಿಮ್ಗೆ ಇವಾಗನೇ ಆ ಕಾಪಿನ ಕಳಿಸ್ಕೊಡ್ತೀವಿ. ನಿರ್ಮಾಪಕರ ಸಮಸ್ಯೆಗಳು ಏನು ಅಲ್ವಾ ಕೇಳಿ ಸರ್. ಇವಾಗ ಮೇಡಮ್ ಇದನ್ನ ನಾನು ಕೇಳ್ತಾ ಇದ್ದೀನಿ ಮೇಡಮ್. ನಾನು ಅಲ್ಲಿ ಬಂದ್ ಮಾತಾಡೋನು, ನಾನು ಇಲ್ಲಿ ಮಾತಾಡೋನಲ್ಲ, ತಮಗೂ ಗೊತ್ತಿದೆ. ಓಕೆ, ನಾನು ಅಲ್ಲಿ ಕೂತ್ಕೊಂಡೆ ನಾನು ಪ್ರಶ್ನೆ ಮಾಡೋನು ಯಾವಾಗ್ನೂ. ನಮ್ದು ಯಾವಾಗ್ನೂ ಯಾರು ಹೇಳಿದ್ರಲ್ಲ, ಆಡಳಿತ ಪಕ್ಷ ಅಲ್ಲ ವಿರೋಧ ಪಕ್ಷನೇ. ಓಕೆ, ನಾವು ಕೇಳ್ತಾ ಇದೀವಿ ಏನಾಯ್ತು ವಾಣಿಜ್ಯ ಮಂಡಳಿನಲ್ಲಿ ಕೇಳಿದೀವಿ. ಕೇಳಿ 3 ವರ್ಷದಿಂದ ಏನಾಯ್ತು, ಏನ್ ಮಾಡಿದ್ದಾರೆ? ಅಲ್ಲಲ್ಲ ಅದಕ್ಕೇನೆ ಮೇಡಮ್ ತಾವ್ ಹೇಳ್ತಿದ್ದೀರಲ್ಲ, ಅಣ್ಣ ಒಂದು ಸಬ್ಸಿಡಿ ಸಿಕ್ಕಿಲ್ಲ. ಹಾ ಹೇಳಿದೀವಿ ಸರ್. ಅಲ್ಲಲ್ಲ ಈ ನಾವೇ ಹೇಳ್ತಿದೀವಲ್ಲ, 4 ವರ್ಷದಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ದಿನೇ ದಿನೇ ಕೆಳಗಡೆ ಇಳಿತಾ ಇದೆ ಹೊರತು ಮೇಲಕ್ಕೆ ಹೋಗಿಲ್ಲ ಸರ್. ಅದ ನಾವು ಕೇಳ್ತಾ ಇದೀವಿ. ಆದ್ರೆ ಇವತ್ತು ಈ ವಿಚಾರದಲ್ಲಿ ನನ್ನನ್ನು ಮಾತಾಡಿದ್ದಕ್ಕೆ ನಾನು ಮೈಕ್ ತಗೊಂಡಿದ್ದೀನಿ ಸರ್, ಅಷ್ಟೇ. ಯೋಚನೆ ಮಾಡಿ ಅಂತ ಹೇಳೋದೇ ತಪ್ಪ. ಬೇರೆ ಹೆಂಗೆ ಅಲ್ಲ ಇವಾಗ ತಪ್ಪು ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಮೇಡಮ್. ಅದು ಅಲ್ಲಲ್ಲ ಒಂದ್ ನಿಮಿಷ ಮೇಡಮ್, ಹೇಳಿಲ್ಲ ಮೇಡಮ್. ಇವಾಗ ಯಾರು ಅಲ್ಲಲ್ಲ ಅಲ್ಲಿ ಬಳಸಿರ್ತಕ್ಕಂತ ಕೆಲವು ಪದಗಳು ನಿರ್ಮಾಪಕರಿಗೆ ಬೇಜಾರಾಗಿದೆ. ಹಾಗಾಗಿ ಅವ್ರು ನೋಡಿ ಇಲ್ಲಿ ಇವತ್ತು ಅಲ್ಲ ನೀವ್ ಹೇಳ್ತಿರೋದಕ್ಕೂ ಮೇಡಮ್ ನೀವ್ ಅರ್ಥ ಮಾಡ್ಕೊಳ್ಳಿ. ಏನಾಗಿದೆ ಅಂದ್ರೆ ಇವತ್ತಿನ ದಿನ ನೀನಾಸಂ ಸತೀಶ್ ಅವ್ರೆ ಇಲ್ಲೇ ಇದಾರಲ್ವಾ ಎದುರುಗಡೆ. ಇಲ್ಲ ಗುರು ನಾನ್ ಹೇಳಿದ್ದೆ ಸರಿ ಅಂತಿದ್ರೆ ಈ ವಿಚಾರಗಳು ಬೇರೆ ರೀತಿ ಹೋಗ್ತಾ ಇತ್ತು. ಅವರು ಮಾಡಿದೀನಿ ಅಂತ ಅಲ್ಲ, ನಮ್ಮ ಇಂಡಸ್ಟ್ರಿ ನಿರ್ಮಾಪಕರು ಅಲ್ಲ, ಇದು ಒಂದೇ ಸಿನಿಮಾಕ್ಕೆ ಆಗ್ಬಾರ್ದು. ಒಂದ್ ನಿಮಿಷ, ಇವತ್ತು ಸತೀಶ್ ಅವರು ಏನ್ ಮಾತಾಡಿದ್ರು ಇದರಿಂದ ಮುಂದೆ ಯಾರೇ ಮಾತಾಡಿದ್ರು ನಾವೇ ಆಗಿರ್ಬೋದು ಸರ್. ಆಸ್ ಎ ಪ್ರೊಡ್ಯೂಸರ್ ಇವತ್ತು ನಮಗೂ ಗೊತ್ತಿದೆ ಯಾವ ಪ್ರೊಡ್ಯೂಸರ್ಗೆ ಯಾವ ಡೈರೆಕ್ಟರ್ಗೆ ಏನ್ ಬೆಲೆ ಕೊಡ್ತಾ ಇದ್ದಾರೆ ಕೆಲವರು ಅನ್ನೋದು. ಸ್ಟೇಜ್ ಮೇಲೆ ಬಾ ಅಂತಾರೆ, ಅಲ್ಲಲ್ಲ ಸ್ಟೇಜ್ ಮೇಲೆನೆ ಚಿತ್ರ ಬ್ರಹ್ಮ ಅಂದ್ರೆ ಪುಟ್ಟಣ್ಣ ಕಂಗಲ್ ಅಂತೀವಲ್ವಾ ಮೇಡಮ್? ಓಕೆನಾ? ಸಿನಿಮಾ ರಿಲೀಸ್ ಆದಾಗ ಪ್ರಮೋಷನ್ ಬರಲ್ಲ. ಇತ್ತೀಚೆಗೆ ರಿಲೀಸ್ ಆದಂತ ಎಷ್ಟೋ ಸಿನಿಮಾಗಳಿಗೆ ಕೆಲವು ಹೀರೋಗಳು ಕೆಲವು ಹೀರೋಯಿನ್ಗಳು ಬರದೆ ನಿರ್ಮಾಪಕರುಗಳು ಒದ್ದಾಡಿ ಅವ್ರ ಮನೆ ಬಾಗ್ಲತ್ರ ನಿಂತು ಅವ್ರನ್ನ ಕರ್ಸಕ್ಕೆ ಯಾವ ರೀತಿ ಆ ಸಮಸ್ಯೆಗಳ ಬಗ್ಗೆ ಮೇಡಮ್ ತಾವು ಹೇಳ್ತಾ ಇರ್ತಕ್ಕಂತ ವಿಚಾರದ ಬಗ್ಗೆನೆ ಮೇಡಮ್ ತಾವ್ ಹೇಳ್ತಿರೋ ವಿಚಾರದ ಬಗ್ಗೆ ಈ ಎಲ್ಲಾ ಪಾಯಿಂಟ್ ಗಳು ತಗೊಂಡು ಮೇಡಮ್ 26ನೇ ತಾರೀಕು ನಾವು ಕೇಳ್ತಾ ಇದ್ದೀವಿ.